ನಮಸ್ಕಾರ. ನಾವು ಅಂದವಾಗಿ ಇರಬೇಕು, ಅಂದವಾಗಿದ್ರೆ ಎಲ್ಲರಿಗೂ ಇಷ್ಟ ಆಗ್ತೀವಿ, ಅಂದವಾಗಿದ್ರೆ ಆನಂದವಾಗಿರ್ತೀವಿ ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ. ಅಂದಕ್ಕೂ ಆನಂದಕ್ಕೂ ಅಂದಕ್ಕೂ ಇಷ್ಟಕ್ಕೂ ಬಹಳ ಸಂಬಂಧ ಇಲ್ಲ. ಅಂದವಾಗಿದ್ರೆ ತಕ್ಷಣದಲ್ಲಿ ಕೆಲವೊಬ್ಬರಿಗೆ ಇಷ್ಟ ಆಗ್ತೀವಿ, ಆದರೆ ಬಹಳ ದಿನಗಳವರೆಗೆ ಇಷ್ಟ ಆಗ್ಬೇಕು ಅಂದ್ರೆ ಬರೀ ಅಂದದಿಂದ ಒಂದೇ ಸಾಧ್ಯ ಆಗೋದಿಲ್ಲ. ನೋಡಕ್ ಚಂದ ಇದ್ದು ಒಳಗ್ ದುರ್ಗುಣಗಳು ತುಂಬಿಕೊಂಡಿದ್ವು ಅಂದ್ರ ನಾವು ಬಹಳ ಮಂದಿಗೆ ಇಷ್ಟ ಆಗೋದಿಲ್ಲ. ನೋಡಿದ ತಕ್ಷಣ ಇಷ್ಟ ಆಗಿರ್ತೀವಿ ಆ ಕ್ಷಣದಲ್ಲಿ, ನಂತರ ನಮ್ಮ ಗುಣಗಳು ಗೊತ್ತಾದವು ಅಂದ್ರೆ ನಮ್ಮ ಅಂದ ಅಲ್ಲಿ ಬೆಲೆ ಕಳ್ಕೊಂಡ್ಬಿಡ್ತದ. ಅಂದಕ್ಕೆ ಬೆಲೆ ಇಲ್ಲ, ಆಂತರ್ಯದ ಗುಣಕ್ಕೆ ಬೆಲೆ ಅದ. ಅದಕ್ಕಾಗಿ ಅಂದಕ್ಕಿಂತಲೂ ಆಂತರ್ಯ ಗುಣವನ್ನು ಬೆಳೆಸಿಕೊಳ್ಳುವತ್ತ ನಾವು ಗಮನ ನೀಡಬೇಕು, ಲಕ್ಷ್ಯ ನೀಡಬೇಕು. ಮತ್ತು ಅಂದವಾಗಿದ್ರೆ ಆನಂದವಾಗಿರಕ್ಕೂ ಸಾಧ್ಯವಿಲ್ಲ. ನಾವು ಅಂದವಾಗಿದ್ದೀವಿ, ಚಂದೀವಿ ಅಂದ್ರೆ ನೋಡಕ್ ಚಂದೀವಿ ಅಂತಂದ್ರೆ ನಮ್ಮ ಜೀವನನೂ ಚೆಂದಾಗಿರಲ್ಲ. ನೋಡಕ್ ಅಂದವಾಗಿವಿ ಅಂತಂದ್ರೂ ನಾವು ಆನಂದವಾಗಿ ಇರೋದಿಲ್ಲ. ಅಂದಕ್ಕೂ ಆನಂದಕ್ಕೂ ಸಂಬಂಧವೇ ಇಲ್ಲ. ಆನಂದನೂ ಕೂಡ ಆಂತರ್ಯಕ್ಕೆ ಸಂಬಂಧಪಟ್ಟದು. ಆಂತರ್ಯ ಅಂದವಾಗಿತ್ತಂದ್ರ ನಾವು ಆನಂದವಾಗಿರ್ತೀವಿ. ಇನ್ನೊಂದು ವಿಚಾರ ಏನಂದ್ರೆ, ಈ ಅಂದ ಏನದಲ್ಲ ಅದು ಸೌಂದರ್ಯ ಏನದಲ್ಲ, ದೇಹದ ಸೌಂದರ್ಯ ಏನದಲ್ಲ ಅದು ಕ್ಷಣಿಕ, ತಾತ್ಕಾಲಿಕ. ಅಂದವಾಗಿವಿ ಅಂದ್ರೆ ನಮ್ಗೆ ಎಲ್ಲನೂ ಇಷ್ಟಪಟ್ಟು ಎಲ್ಲನೂ ನಮ್ಗೆ ಸಿಗ್ತದ ಅಂತ ಅನ್ನೋದು ತಪ್ಪು. ಆಂತರ್ಯ ಅಂದವಾಗಿತ್ತಂದ್ರೆ ಅವಾಗ ನಮ್ಗೆಲ್ಲರೂ ನಮ್ಮನ್ನು ಇಷ್ಟಪಡ್ತಾರ, ನಮಗ ಬಹಳಷ್ಟು ಸಿಗ್ತದೆ. ಮತ್ತು ಕೆಲವೊಂದ್ಸರಿ ಶ್ರೀಮಂತರಾಗಿದ್ದೆವು ಅಂತಂದ್ರ ಎಲ್ಲರಿಗೂ ಇಷ್ಟ ಆಗ್ತೀವಿ ಅಂತೇಳಿ ಅದನ್ನು ಕೂಡ ಅನಿಸ್ತದೆ. ಶ್ರೀಮಂತಿಕೆ ಒಂದರಿಂದಲೇ ನಾವು ಎಲ್ಲರ ಮನ ಗೆಲ್ಲಲು ಸಾಧ್ಯವಿಲ್ಲ. ಯಾಕಂದ್ರೆ ಶ್ರೀಮಂತಿಕೆ ನಮ್ಮದು, ಒಂದಿಷ್ಟು ಖರ್ಚು ಮಾಡ್ಬೋದು ನಾವು. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಆಂತರ್ಯದ ಅಂದ ಇರಲಿಲ್ಲ ಅಂದ್ರೆ ಯಾರು ಎಂಥ ಶ್ರೀಮಂತಿಕೆ ಇದ್ರೂ ನಮ್ಮೊಂದಿಗೆ ಬರೋದಿಲ್ಲ. ಒಂದು ಆನಂದವೆನ್ನುವುದು ಶ್ರೀಮಂತಿಕೆಗೆ ಅಂದಕ್ಕೆ ಸಂಬಂಧಪಟ್ಟಿಲ್ಲದು. ಬಡವನಾಗಿದ್ದರೂ ಕೂಡ ನಗುವಿಗಾಗಿ ಇತರರ ಮುಂದೆ ಕೈ ಚಾಚಬೇಕಾಗಿಲ್ಲ. ಆತನ ಆನಂದಕ್ಕೆ ಇತರರ ಮುಂದೆ ಭಿಕ್ಷೆ ಬೇಡಬೇಕಾಗಿಲ್ಲ. ಬಡವನೇ ಇರ್ಬೋದು, ಸಂಪತ್ತಿನ ಒಂದು ವಿಷಯದಲ್ಲಿ ಆತ ಬಡವ ಇರ್ಬೋದು, ಜ್ಞಾನದ ವಿಷಯದಲ್ಲಿ ಆತ ಬಡವ ಇರ್ಬೋದು, ಸೌಲಭ್ಯಗಳ ವಿಷಯದಲ್ಲಿ ಆತ ಬಡವ ಇರ್ಬೋದು. ಆದರೆ ಆಂತರ್ಯದ ಆನಂದಕ್ಕೆ ಆತ ಬೇರೆಯವ್ರ ಮುಂದೆ ಕೈ ಚಾಚೋ ಅವಶ್ಯಕತೆ ಇಲ್ಲ. ತನ್ನ ನಗುವಿಗಾಗಿ ಇತರರ ಮುಂದೆ ಕೈ ಚಾಚೋ ಅವಶ್ಯಕತೆ ಇಲ್ಲ. ಶುದ್ಧವಾದ ಮನಸ್ಸು ಅವನಲ್ಲಿ ಇತ್ತು ಅಂದ್ರೆ ಆನಂದವನ್ನು ಅನುಭವಿಸುವ ಒಂದು ಅವಕಾಶ ಅದು ಸದಾ ಇರ್ತದೆ. ನಗುವನ್ನು ತನ್ನ ಮುಖದ ಮೇಲೆ ಧರಿಸಲು ಒಂದು ಅವಕಾಶ ಆ ಭಗವಂತ ಕೊಟ್ಟಿರ್ತಾನೆ. ಬಡವನಾದ ಮಾತ್ರಕ್ಕೆ ತನ್ನ ನಗುವಿಗಾಗಿ ಇತರರ ಮುಂದೆ ಕೈ ಚಾಚುವ ಅವಶ್ಯಕತೆ ಇಲ್ಲ. ಅಂದವಾಗಿದ್ದ ಮಾತ್ರಕ್ಕೆ ಆನಂದವಾಗಿರಲು ಸಾಧ್ಯ ಇಲ್ಲ. ಇವುಗಳನ್ನು ನಾವು ಗಮನಿಸಬೇಕಾಗ್ತದೆ. ನಾವು ಇನ್ನೊಂದು ವಿಚಾರ ನಾವು ನೆನಪಿಟ್ಕೋಬೇಕು. ಏನಂದ್ರೆ ನಾವು ಎಲ್ಲರಿಗೂ ಇಷ್ಟ ಆಗಲ್ಲ. ನಾವು ಎಲ್ಲರಿಗೂ ಇಷ್ಟ ಆಗಲ್ಲ ಅಂತೇಳಿ ಅಳ್ಕೊಂತ ಕುಂದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗಕ್ಕೆ ನಾವೇನು ದುಡ್ಡ? ಹಂಗ ಅವ್ರಿಗೆ ಇಷ್ಟ ಆಗಲಿಲ್ಲ, ಇವ್ರಿಗೆ ಇಷ್ಟ ಆಗಲಿಲ್ಲ ಅಂತೇಳಿ ಅಳ್ಕೊಂತ ಕುಂದ್ರದು ಒಂದು ದಡ್ಡತನ. ಅದು ದಡ್ಡತನ ಅಂತ ಲಕ್ಷಣ. ಯಾಕಂದ್ರೆ ಅವ್ರಿವ್ರಿಗೆ ಇಷ್ಟ ಆಗಕ್ಕೆ ನಾವೇನು ದುಡ್ಡ? ದುಡ್ಡು ಎಲ್ಲರಿಗೂ ಇಷ್ಟ ಆಗ್ತದೆ. ಅದು ಹಿಂಗೆ ಬರ್ತದೆ, ಹಿಂಗೆ ಹೋಗ್ತದೆ. ನಾವು ವ್ಯಕ್ತಿತ್ವವುಳ್ಳ ಮನುಷ್ಯರು. ನಮ್ಮಲ್ಲಿ ಅನೇಕ ಭಾವನೆಗಳು ತುಂಬಿಕೊಂಡವು. ಭಾವಗಳು ಸೇರಿದಲ್ಲಿ ಇಷ್ಟ ಆಗ್ತದ, ಭಾವಗಳು ಸೇರ್ಕೊಳ್ಳೋದಂದ್ರೆ ಇಷ್ಟ ಆಗೋದಿಲ್ಲ. ಒಳ್ಳೆಯವರಿಗೆ ಕೆಟ್ಟವ್ರು ಇಷ್ಟ ಆಗೋದಿಲ್ಲ, ಕೆಟ್ಟವ್ರಿಗೆ ಒಳ್ಳೆಯವ್ರು ಇಷ್ಟ ಆಗೋದಿಲ್ಲ.
ಭ್ರಷ್ಟಾಚಾರ ಮಾಡುವವರಿಗೆ ಪ್ರಾಮಾಣಿಕ ಇಷ್ಟ ಆಗೋದಿಲ್ಲ, ಪ್ರಾಮಾಣಿಕರಿಗೆ ಭ್ರಷ್ಟಾಚಾರಿ ಇಷ್ಟ ಆಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಹೀಗಿದೆ. ಹಂಗಾಗಿ ನಾವು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತೇಳಿ ಬಯಸ್ತೀವಲ್ಲ, ಅದನ್ನು ಕೂಡ ತಪ್ಪು. ಅಂದವಾಗಿದ್ದರೆ ಎಲ್ಲರಿಗೂ ಇಷ್ಟ ಆಗ್ತೀವಿ, ಹಣ ನಮ್ಮಲ್ಲಿದ್ದರೆ ನಾವು ಎಲ್ಲರಿಗೂ ಇಷ್ಟವಾಗ್ತೀವಿ. ಅಂದ ಮತ್ತು ಹಣ, ಸಂಪತ್ತು ಇವುಗಳಿಂದ ನಾವು ಬೇರೆಯವ್ರ ಮನಸ್ಸು ಗೆಲ್ಲೋದು ಸ್ವಲ್ಪ ಸಮಯದವರೆಗೆ ಮಾತ್ರ. ಬೇರೆಯವರ ಮನಸ್ಸು ನಾವು ಗೆಲ್ಲಬೇಕು ಅಂತಂದ್ರೆ ಆಂತರ್ಯ ಅಂದವಾಗಿರಬೇಕು, ಆಂತರ್ಯ ಸಂಪತ್ತಿನಿಂದ ಕೂಡಿರಬೇಕು. ಉತ್ತಮ ಗುಣಗಳ ಸಂಪತ್ತಿನಿಂದ ಕೂಡಿದ್ದೆವು ಅಂತಂದ್ರೆ ಆಗ ಅನೇಕರು ಮನಸ್ಸನ್ನು ನಾವು ಗೆಲ್ತೀವಿ, ಅನೇಕರ ಮನಸ್ಸನ್ನು ನಾವು ಕದಿತೀವಿ, ಅನೇಕರ ಮನಸ್ಸನ್ನು ನಾವು ಸೆಳಿತೀವಿ ನಮ್ಮ ಕಡೆ. ಆವಾಗ ನಾವು ಬಹಳಷ್ಟು ಜನಕ್ಕೆ ಇಷ್ಟ ಆಗ್ತೀವಿ. ಮತ್ತು ಎಲ್ಲರಿಗೂ ಇಷ್ಟ ಆಗಕ್ಕೆ ಸಾಧ್ಯ ಇಲ್ಲ, ಅದನ್ನು ನೆನಪಿರ್ಬೇಕು. ಈ ಜಗದಲ್ಲಿ ಎಲ್ಲರಿಗೂ ಇಷ್ಟವಾಗುವಂಥ ವ್ಯಕ್ತಿ ಒಬ್ಬರು ಸಿಗಲ್ಲ, ಒಬ್ಬರಿಲ್ಲ ಒಬ್ಬರಿಗೆ ಇಷ್ಟ ಆಗೋದಿಲ್ಲ, ವಿರೋಧಿಸ್ತಾರೆ. ಕೊನೆಗೆ ಅಸೂಯೆಯಿಂದ ವಿರೋಧಿಸುವವರು ಸಾಕಷ್ಟು ಅದಾರೆ, ಅಪರಿಚಿತರನ್ನು ಕೂಡ ವಿರೋಧಿಸ್ತಾರೆ. ಆ ವಿರೋಧಿಸುವ ಗುಣ ಅನೇಕರಲ್ಲಿ ಅದ. ಅದಕ್ಕೆ ಎಲ್ಲರನ್ನ ಇಷ್ಟ ಆಗ್ಬೇಕು, ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತೇಳಿ ನಾವೇನು ಬಯಸ್ತೀವಲ್ಲ, ನಮಗೆ ನಾವು ಇಷ್ಟ ಆಗ್ಬೇಕು. ಅದು ನಮಗೆ ನಾವು ಇಷ್ಟ ಆಗ್ಬೇಕು. ನಮ್ಮ ಆಂತರ್ಯ ಶುದ್ಧ ಮಾಡ್ಕೊಳ್ಬೇಕು, ಸಂಪದ್ಭರಿತ ಮಾಡ್ಕೊಳ್ಬೇಕು, ಅಂದವ ಹೆಚ್ಚಿಸಬೇಕು. ನಮ್ಮ ಆಂತರ್ಯದ ಆನಂದ ಹೆಚ್ಚಾಗ್ಬೇಕಂದ್ರೆ ನಮ್ಮ ಆಂತರ್ಯದ ಅಂದ ಹೆಚ್ಚಾಗಬೇಕು. ಅವಾಗ ನಮಗೆ ನಾವು ಚಂದ ಆಗ್ತೀವಿ, ಕಾಣ್ತೀವಿ, ನಮಗೆ ನಾವು ಇಷ್ಟ ಆಗ್ತೀವಿ. ಮತ್ತೆ ಅದನ್ನೇ ನಾವೇ ಹೊಗಳ್ಕೋದು, ಆ ರೀತಿನೂ ಆಗ್ಬಾರ್ದು. ಹಂಗೆ ಅದನ್ನು ಹುಚ್ಚರಾಗ್ತೀವಿ.